सहनाववतु This call is now being recorded. सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यम् श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे सूत्रद्वयात्मके द्विसूत्रात्मकेऽस्मिन् एकादशे सम्बन्धाधिकरणे तस्मिन् अधिकरणे उपनिबद्धं प्रथमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः विंशं सूत्रं पादादितः विंशं सूत्रम् अस्मिन् अधिकरणे प्रथमं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं विंशं सूत्रं तद्भाष्यभागं च यथाचार्यानुग्रहं विचारयामः।
ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ವಿಮಥ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯದಾಯ. ಓಂ ವಿಮಥ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯದಾಯ. ಈ ಒಂದು ಪ್ರಶಸ್ತಿ ಶ್ಲೋಕ, ಇದರಲ್ಲಿ ಉಪದೇಶ ಸಾಹಸ್ರಿಯ ವ್ಯಾಖ್ಯಾನದಲ್ಲಿ ಕಂಡುಬರತಕ್ಕಂಥ ಶ್ಲೋಕ ಇದು. ಸುಂದರವಾಗಿದೆ. ಉಪಮಾನದಿಂದ, ದೃಷ್ಟಾಂತದ ಬಲದಿಂದ ಇವನು ಶಂಕರ ಭಗವತ್ ಪೂಜ್ಯಪಾದರವರ ಒಂದು ಪ್ರಶಸ್ತಿಯನ್ನ ಇವರು ಮಾಡಿದ್ದಾರೆ. ಏನು ನೋಡಿ, ಶಂಕರ ಸೌಮ್ಯದಾಯ ನಮಃ. ಯಾರು? ಈ ಶಂಕರ ಸೌಮ್ಯದಾಯ ಅಂದ್ರೆ ಸೌಮ್ಯ ಸುಮನಸ್ಸನ್ನು ಕೊಡತಕ್ಕಂತಹ ಶಂಕರನನ್ನು ನಾನು ನಮಸ್ಕರಿಸುತ್ತೇನೆ. ಎಂತಹ ಶಂಕರ ಅಂತಂದ್ರೆ ಎಂತಹ ಶಂಕರ ಗೊತ್ತೇ? ಅಲ್ಲಿ ಪುರಾ ಸುರೈಹಿ ಮಹಾಬ್ಧೇಹೇ ಅಂದ್ರೆ ಹಿಂದೆ ದೇವತೆಗಳಿಂದ ಅಮೃತದಿಂದ ಅಂತ ಹೇಳಿದ್ರು. ಮಹಾಬ್ಧೇ ಅಂದ್ರೆ ಮಹಾಸಾಗರದಿಂದ, ಮಹಾಸಮುದ್ರದಿಂದ, ಹಿಂದೆ ದೇವತೆಗಳಿಂದ ಈ ಸಮುದ್ರದಿಂದ ಅಂದ್ರೆ ಸಮುದ್ರವನ್ನ ಕಳೆದು, ವಿಮಥ್ಯ ಕಡೆದು ಯಾವ ಅಮೃತವನ್ನ ತಂದರೋ ಅವರು ಬಿಡಿ, ಅವರು ಯಾವುದು ಅಮೃತ ತಂದರು ಅದು ಏನಾಯ್ತು? ಅದೇನು ಅಮೃತ ಅಂದ್ರೆ ಅದರಲ್ಲಿ ಅಮೃತ ಕುಡಿದರೂ ಕೂಡ ಅದರಿಂದ ಏನು ಹೋಗಲಿಲ್ಲ. ಸಂಸಾರ ಅಂತನ್ನೋದು ಹೋಗಲಿಲ್ಲ, ದ್ವಂದ್ವ ಅಂತನ್ನೋದು ಹೋಗಲಿಲ್ಲ. ಆದರೆ ಈ ಶಂಕರ ವಿಮಥ್ಯ ವೇದೋದಧಿತ, ವೇದ ಉದಧಿತ. ಉದಧಿ ಅಂತಂದ್ರೆ ಸಮುದ್ರ, ಉದಧಿತ ತಸಿಲ್ ಪ್ರತ್ಯಯ ಪಂಚವಿಭಕ್ತಿ ಅಂತ. ಅಂದ್ರೆ ಸಮುದ್ರದಿಂದ. ಎಂಥ ಸಮುದ್ರ? ವೇದಗಳೆನ್ನುವ ಸಮುದ್ರದಿಂದ. ವೇದಗಳೆಂಬ ಸಮುದ್ರವನ್ನ ವಿಮಥ್ಯ ಕಡೆದು ಅದರಿಂದ ಸಮುದ್ರತಂ, ಅದರಿಂದ ಎತ್ತಿ ತೆಗೆದುಕೊಂಡು ಬಂದಂತಹ ಮಹಾತ್ಮನ ಯಥಾ. ಮಹಾತ್ಮ ಇವನು. ಎಂಥದ್ದು, ಏನ್ ತಂದಿದ್ದೀರು ಅಂತಂದ್ರೆ ಈ ಒಂದು ಅಮೃತ ಅಂತಕ್ಕಂಥದ್ದು ಯಾವ ಆ ದೇವತೆಗಳು ಅಮೃತವನ್ನು ತಂದರೋ ಅದೇ ಅಮೃತ. ಆದರೆ ಇಲ್ಲಿ ಕಡೆದದ್ದು ಅಲ್ಲಿಯ ಹಾಗೆ ಭೌತಿಕವಾದ ಸಮುದ್ರವನ್ನಲ್ಲ, ಇಲ್ಲಿ ವೇದಗಳೆಂಬ ಸಮುದ್ರವನ್ನ, ವೇದ ಅಂತಂದ್ರೆ ಮಹಾಸಾಗರ, ವೇದಗಳೆಂಬ ಮಹಾಸಾಗರವನ್ನ ಮಥಿಸಿ ತೆಗೆದಂತಹ ಅಮೃತ ಇದು. ಇದು ಎಂತಹ ಅಮೃತ? ಇದು ಜ್ಞಾನಾಮೃತ. ತಥಾಮೃತಂ ಜ್ಞಾನಮಿದಂ ಹಿ ಯೇನ. ಇಂತಹ ಜ್ಞಾನವೆಂಬ ಅಮೃತವು ಯಾರಿಂದ ಇಲ್ಲಿ ಸಮುದ್ರತಂ ಎತ್ತಿ ತರಲ್ಪಟ್ಟಿತೋ ಅಂತಹ ಶಂಕರನಿಗೆ ನಾನು ನಮಸ್ಕರಿಸುತ್ತೇನೆ ಎಂಬತಕ್ಕಂಥದ್ದು ಚೆನ್ನಾಗಿದೆ. ದೃಷ್ಟಾಂತದ ಬಲದಿಂದ ಇವರು ಶಂಕರರು ಜ್ಞಾನಾಮೃತವನ್ನು ತಂದದ್ದನ್ನ ಹೊಗಳಿದ್ದಾರೆ. ಇನ್ನೊಂದ್ಸಲ ಶ್ಲೋಕವನ್ನ ಪಾರಾಯಣ ಮಾಡಿ ನಂತರ ಈ ಒಂದು ಭಾಗಕ್ಕೆ ಬರೋಣ, ಭಾಷ್ಯ ಭಾಗಕ್ಕೆ ಬರೋಣ. ಓಂ ವಿಮಥ್ಯ ವೇದೋದಧಿತ ಸಮುದ್ರತಂ
ಸುರೈರ್ಮಹಾಬ್ಧೇಸ್ತು ಮಹಾತ್ಮನಾ ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ಪುರಾ ನಮಃ ಶಂಕರ ಸೌಮ್ಯದಾಯ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೇ ದ್ವಿಸೂತ್ರಾತ್ಮಕಂ ಏಕಾದಶಂ ಸಂಬಂಧಾಧಿಕರಣಂ. ಓಂ ಸಂಬಂಧಾದೇವ ಮನ್ಯತ್ರಾಪಿ ಓಂ ನವಾ ವಿಶೇಷಾತ್. ಏತೆ ದ್ವೇ ಸೂತ್ರೇ ತಸ್ಮಿನ್ ಸಂಬಂಧಾಧಿಕರಣೆ ಉಪನಿಬದ್ಧೆ ಭಗವತಾ ಬಾದರಾಯಣೇನ ಸರ್ವಜ್ಞೇನ ಆಚಾರ್ಯೇನ. ಎರಡು ಸೂತ್ರಗಳು ಉಪನಿಬದ್ಧವಾಗಿರತಕ್ಕಂಥದ್ದು ಈ ಅಧಿಕರಣದಲ್ಲಿ. ಯಾರಿಂದ? ಬಾದರಾಯಣ ಮಹರ್ಷಿಗಳಿಂದ. ಅದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರವನ್ನ ನಾವು ವಿಚಾರ ಮಾಡ್ತಾ ಇದ್ದೇವೆ, ನೋಡೋಣ. ಓಂ ಸಂಬಂಧಾದೇವ ಮನ್ಯತ್ರಾಪಿ, ಓಂ ಸಂಬಂಧಾದೇವ ಮನ್ಯತ್ರಾಪಿ. ಇದರ ಒಂದು ಪದ ವಿಭಾಗ ಮತ್ತೆ ಅನ್ವಯಾರ್ಥ ಎಲ್ಲ ಆಗಿತ್ತು ಅಂತ ಕಾಣುತ್ತೆ. ಅನ್ವಯ ಮಾತ್ರ ನೋಡಿಕೊಂಡು ಮುಂದುವರಿಯೋಣ. ಅನ್ವಯ ಏನಾಗತ್ತೆ? ಸಂಬಂಧಾತ್. ಸಂಬಂಧಾತ್ ಅಂತಂದ್ರೆ ಏನು ಅಂದ್ರೆ ಪೂರ್ವೋಕ್ತ ಏಕವಿದ್ಯಾಭಿಸಂಬಂಧ. ಪೂರ್ವೋಕ್ತ ಅಂದ್ರೇನು? ಅತೀತಾನಂತರಾಧಿಕರಣೆ ಅಂದ್ರೆ ಹಿಂದಿನ ಜಸ್ಟ್ ಹಿಂದಿನ ಅಧಿಕರಣದಲ್ಲಿ ನಾವು ನಿರ್ಣಯ ಮಾಡಿದಂತೆ. ಅಲ್ಲಿ ಏನ್ ನಿರ್ಣಯ ಮಾಡಿದ್ರು? ಒಂದು ಅಗ್ನಿ ರಹಸ್ಯ, ಒಂದು ಶಾಂಡಿಲ್ಯ ವಿದ್ಯೆ. ಇಲ್ಲಿ ಬೇರೆ ಬೇರೆಯ ಒಂದು ಕೆಲವು ಗುಣಗಳನ್ನು ಹೇಳಿದ್ದರೂ ಕೂಡ ಏನಾಗಿದೆ? ಎಲ್ಲ ಗುಣಗಳನ್ನು ಕೂಡ ಹೇಳಿಲ್ಲದೆ ಇರತಕ್ಕಂಥ ಗುಣಗಳನ್ನು ಇಲ್ಲಿ ಉಪಸಂಹಾರ ಮಾಡಿಕೊಂಡು ಬಂದು ಇಲ್ಲಿ ನಾವು ಉಪಾಸನೆಯನ್ನು ಮಾಡಬೇಕು. ಹೇಳಿಲ್ಲದೆ ಇದ್ರೂ ಕೂಡ ಎರಡೂ ಒಂದೇ ಉಪಾಸನೆ ಅದು. ಆದ್ದರಿಂದ ಯಾಕೆ? ಏಕವಿದ್ಯಾಭಿಸಂಬಂಧ. ಎರಡೂ ಸಂದರ್ಭದಲ್ಲಿ, ಎರಡೂ ಕಡೆ, ಬೃಹದಾರಣ್ಯಕದಲ್ಲಿ ಇಲ್ಲೂ ಅಲ್ಲೂ, ಅಗ್ನಿ ರಹಸ್ಯದಲ್ಲೂ ಮತ್ತು ಶಾಂಡಿಲ್ಯ ವಿದ್ಯೆಯಲ್ಲೂ ಕೂಡ ಒಂದೇ ವಿದ್ಯೆಗೆ ಸಂಬಂಧಪಟ್ಟಿರುವುದನ್ನೇ ಹೇಳಿರುವುದರಿಂದ ಅದೇ ವಿಷಯ ಅಲ್ಲಿ. ಆದ್ದರಿಂದ ಇದು ಒಬ್ಬನಿಗೆ ಸಂಬಂಧಪಟ್ಟಿದ್ದು. ಆದ್ದರಿಂದ ಕೆಲವು ಗುಣಗಳನ್ನು ಇಲ್ಲಿ ಹೇಳಿದ್ದಾರೆ, ಇಲ್ಲಿಗೆ ಏನು ಬೇಕೋ ಅದನ್ನು ಹೇಳಿದ್ದಾರೆ, ಅಲ್ಲಿಗೆ ಏನು ಬೇಕೋ ಅದನ್ನು ಹೇಳಿದ್ದಾರೆ. ಆದರೂ ಕೂಡ ಒಬ್ಬನೇ ಮನುಷ್ಯನ ಆದ್ದರಿಂದ ಎಲ್ಲ ಗುಣಗಳು ಕೂಡ ಅವನಲ್ಲಿ ಇರುತ್ತವೆ ಎಂಬುದಾಗಿ ಭಾವಿಸಿ ನಾವು ಉಪಾಸನೆಯನ್ನು ಮಾಡಬೇಕು. ಅದೇ ಪ್ರಕಾರ ಇಲ್ಲೂ ಕೂಡ ಎಲ್ಲ ಗುಣಗಳನ್ನು ಕೂಡ ಬ್ರಹ್ಮದಲ್ಲಿ ಆರೋಪ ಮಾಡಿ ನಾವು ಉಪಾಸನೆಯನ್ನು ಮಾಡಬೇಕು. ಒಂದೇ, ಇಲ್ಲಿ ಬೇರೆ ಬೇರೆ ವಿದ್ಯೆ ಅಲ್ಲ. ಎರಡೂ ಕೂಡ ಅಗ್ನಿ ರಹಸ್ಯ, ಶಾಂಡಿಲ್ಯ ವಿದ್ಯೆ ಎರಡರಲ್ಲೂ ಕೂಡ ಒಂದೇ ತತ್ವವನ್ನು ಹೇಳಿರತಕ್ಕಂಥದ್ದು. ಬೇರೆ ವಿದ್ಯಾ ಅಭೇದಾತ್ ಅಥವಾ ವಿದ್ಯೈಕತ್ವ ಅಂತ ಹೇಳಿದ್ರು. ಅದನ್ನ ಇಲ್ಲಿ ಅನುವಾದ ಮಾಡಿಕೊಂಡು ಏನು ಹೇಳ್ತಾ ಇದ್ದಾರೆ? ಪೂರ್ವೋಕ್ತ ಏಕವಿದ್ಯಾವಿ ಸಂಬಂಧ ಅಂತಂದ್ರೆ ಈ ಅರ್ಥ. ಅದು ಅನ್ಯತ್ರಾಪಿ ಅಂದ್ರೆ ಮತ್ತೊಂದು ಕಡೆಯಲ್ಲಿಯೂ ಕೂಡ ಏವಂ ಅಂದ್ರೆ ಇದೇ ರೀತಿ ನಿರ್ಣಯವನ್ನು ಮಾಡಿಕೊಳ್ಳಬೇಕು. ಇದೇ ರೀತಿ ನಿರ್ಣಯ ಅಂದ್ರೆ ಏನು? ಆ ಹಿಂದಿನ ಅಧಿಕರಣದಲ್ಲಿ ಏನು ನಿರ್ಣಯ ಮಾಡಿದ್ರೋ ನೋಡಿ, ಇಲ್ಲಿ ಹೇಳಿರ್ತಕ್ಕಂಥ ಗುಣಗಳನ್ನ ಇಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕು, ಇಲ್ಲಿ ಹೇಳದೇ ಇರತಕ್ಕಂಥ ಗುಣವನ್ನು ಅಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರಲ್ಲ, ಅದು ಅತೀತಾನಂತರ ಅಧಿಕರಣ ನಿರ್ಣಯ ಪ್ರಕಾರೇಣ ಗುಣೋಪಸಂಹಾರ ಕರ್ತವ್ಯ. ಗುಣಗಳನ್ನು ಉಪಸಂಹಾರ ಮಾಡಿಕೊಳ್ಳಬೇಕು ಅಂತ ಹಿಂದೆ ತೀರ್ಮಾನ ಮಾಡಿದ್ರು. ಅದನ್ನ ಪೂರ್ವಪಕ್ಷ ಹೇಳ್ತಾ ಇದ್ದಾನೆ, ಸ್ವಾಮಿ ತಮಗೆ ಸ್ಮೃತಿಗೆ ಬಂತೆ ಇದು? ಹೋದ ಅಧಿಕರಣದಲ್ಲಿ ತಾವು ಇದನ್ನು ಸ್ಥಾಪನೆ ಮಾಡಿದ್ದೀರಿ, ಹೌದು ತಾನೆ? ಒಂದೇ ವಿದ್ಯೆ, ಯಾವ ಭೇದವೂ ಇಲ್ಲ. ಆದ್ದರಿಂದ
ಎರಡೂ ಕಡೆ ಗುಣಗಳನ್ನ ಉಪಸಂಹಾರ ಮಾಡಿಕೊಂಡು ನಾವು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಲ್ಲ ಸ್ವಾಮಿ, ನೆನಪಿದೆ ತಾನೇ? ನೋಡಿ, ಪೂರ್ವ ಪಕ್ಷಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅಂಶ ಏನು ಅಂತಂದ್ರೆ, ಈ ಅಧಿಕರಣದಲ್ಲಿ ಅಸ್ಮಿನ್ ಅಧಿಕರಣೆ ಭಗವಾನ್ ಬಾದರಾಯಣ ಪೂರ್ವಪಕ್ಷೇಣ ಉಪಕ್ರಮತೆ. ಇಲ್ಲಿ ಭಗವಾನ್ ಬಾದರಾಯಣರು ಈ ಅಧಿಕರಣದಲ್ಲಿ, ಸಂಬಂಧಾಧಿಕರಣದಲ್ಲಿ ಮೊಟ್ಟ ಮೊದಲು ಪೂರ್ವ ಪಕ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಮೊಟ್ಟ ಮೊದಲು ಪೂರ್ವ ಪಕ್ಷ. ಹಾಗಾಗಿ ಈ ಸಂಬಂಧಾದೇವ ಮನ್ಯತ್ರಾಪಿ ಇದು ಕೂಡ ಪೂರ್ವ ಪಕ್ಷ ಸೂತ್ರ. ಇದು ಪೂರ್ವ ಪಕ್ಷ ಆಕ್ಷೇಪ. ಹೌದು. ಏನು ಆಕ್ಷೇಪ ಹಾಕಿದ್ದಾನೆ? ಇದನ್ನ ಸ್ವಾಮಿ ಜ್ಞಾಪಕ ಇದೆಯಾ? ಹೋದ ಅಧಿಕರಣದಲ್ಲಿ ನಿನ್ನೆ ತಾನೇ ತಾವು ಸ್ಥಾಪನೆ ಮಾಡಿದ್ರಿ, ಹೌದು ತಾನೆ? ಯಾವಾಗ ವಿದ್ಯೆಗಳು ಒಂದೇ ಆಗಿರುತ್ತದೆಯೋ ಆಗ ಗುಣೋಪಸಂಹಾರವನ್ನು ಮಾಡಿಕೊಂಡು ನಾವು ತಿಳಿಯಬೇಕು, ಉಪಾಸನೆ ಮಾಡಬೇಕು ಅಂತ ಹೇಳಿದ್ದಲ್ಲ ಸ್ವಾಮಿ? ಹೌದಪ್ಪ, ಹೇಳಿದ್ವಿ. ಏನೀಗ ನೋಡಿ ನೋಡಿ, ಈ ಒಂದು ದೃಷ್ಟಾಂತವನ್ನು ನಾವು ಹೇಳ್ತಾ ಇದ್ದೇವೆ. ನೋಡಿ, ಇಲ್ಲಿ ಈ ಸಂದರ್ಭವನ್ನು ಹೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿಯೂ ಕೂಡ ನಿನ್ನೆ ತಾವು ಹೇಳಿದಂತೆ ವಿಷಯ ಏನು? ಒಂದೇ ವಿಷಯ, ವಿದ್ಯೆ ಒಂದೇ ವಿದ್ಯೆ, ವಿಷಯವೂ ಕೂಡ ಒಂದೇ, ವಿದ್ಯೆಯೂ ಕೂಡ ಒಂದೇ, ಎಲ್ಲ ಆಗಿದೆ. ಆದರೆ ಇಲ್ಲಿ ಏನು ಹೇಳಿದ್ದಾರೆ? ಇಲ್ಲಿಯೂ ಕೂಡ ಒಂದು ಕಡೆ ಒಂದು ತರಹವನ್ನು ಹೇಳಿದ್ದಾರೆ, ಇನ್ನೊಂದು ಕಡೆ ಇನ್ನೊಂದು ತರಹ ಹೇಳಿದ್ದಾರೆ. ಯಾವುದಕ್ಕೆ? ಅದೇ ವಿದ್ಯೆಗೆ, ಅದೇ ಉಪಾಸನೆಗೆ ಎರಡು ತರಹ ಹೇಳಿದ್ದಾರೆ. ಹೀಗಾಗಿ ನೀವೇ ಹಿಂದಿನ ಅಧಿಕರಣದಲ್ಲಿ ಸ್ಥಾಪನೆ ಮಾಡಿದಂತೆ ಇಲ್ಲಿಯೂ ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು ಇಲ್ಲಿ ಹೇಳಿರತಕ್ಕಂಥದ್ದು ಇಲ್ಲದೆ ಇರತಕ್ಕಂಥದ್ದು ಅಲ್ಲಿ ಸೇರಿಸಿಕೊಂಡು ಉಪಸಂಹಾರ ಮಾಡಿಕೊಂಡು ಉಪಾಸನೆ ಮಾಡಬೇಕು ಅಲ್ವಾ ಸ್ವಾಮಿ? ಹಾಗಾಯ್ತಲ್ಲ. ಅಂದ್ರೇನು? ಇಲ್ಲಿ ಏನಪ್ಪ, ಯಾವುದದು? ಎಲ್ಲಿ ಹೇಳ್ತಾ ಇದ್ದೀಯ ನೀನು? ಹೌದು, ನಿನ್ನೆ ನಾವು ಹೇಳಿದ್ವಿ ಒಂದೇ ವಿಷಯ, ಒಂದೇ ಒಂದು ವಿದ್ಯೆ, ಅಲ್ಲಿ ಗುಣೋಪಸಂಹಾರ ಮಾಡ್ಕೋಬಹುದು, ಮಾಡ್ಕೊಳ್ಬೇಕು ಅಂತ ಹೇಳಿದ್ವಿ. ಈಗ ನೀನು ಹೇಳ್ತಾ ಇರೋದು ಯಾವುದಪ್ಪ? ಎಲ್ಲಿದೆ ಅದು? ಯಾವ ಸಂದರ್ಭ? ಹೇಳು ನೋಡೋಣ ಅಂತ ಆಚಾರ್ಯರು ಕೇಳಿದಾಗ ಇವನು ಶುರು ಮಾಡ್ತಾನೆ ಪೂರ್ವ ಪಕ್ಷಿ. ಏನಂತ? ಅದಕ್ಕೆ ಬಾದರಾಯಣ ಏನ್ ಹೇಳ್ತಾರೆ? ಅದಕ್ಕೆ ಓಂ ಸಂಬಂಧ ದೇವಮನ್ಯತ್ರಾಪಿ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು ಅನ್ವಯ ನೋಡ್ಕೊಂಡ್ವಿ. ಈಗ ಅದು ಸಂಬಂಧ ಇರೋದ್ರಿಂದ ನಾವು ತಿಳಿಯಬೇಕು, ಒಂದೇ ತಿಳಿಯಬೇಕು ಅಂತ ಹೇಳ್ಬಿಟ್ಟು. ಎಲ್ಲಿ ಸಂಬಂಧ, ಯಾವ ಭಾಗ ಇದು, ಉಪನಿಷತ್ತಿನಲ್ಲಿ ಎಲ್ಲಿ ಬಂದಿದೆ, ಅವೆಲ್ಲವನ್ನೂ ಕೂಡ ಭಾಷ್ಯಕಾರರು ಬಹಳ ಸಂಕ್ಷೇಪವಾಗಿ ಹೇಳಿಬಿಟ್ಟಿದ್ದಾರೆ. ಮತ್ತೆ ನಾವೇನು ಮಾಡಬೇಕು? ಇದನ್ನ ಸ್ವಲ್ಪ ವಿವರವಾಗಿ ನಾವು ತಿಳ್ಬೇಕು. ಈಗ ಸಂದರ್ಭ ಏನು ಅಂತ ಗೊತ್ತಾಗದೇ ಇದ್ರೆ ಹೇಗೆ ನಾವು ಮಾಡೋದು? ಸಂದರ್ಭ ಬಹಳ ಮುಖ್ಯ ತಾನೆ. ಎಲ್ಲಿ ಬಂದಿದೆ ಇದು? ಅದೇ ತರಹ ಬಂದಿದೆ ಅಂತ ಹೇಳಿದಿಲ್ಲಪ್ಪ, ಎಲ್ಲಿ ಬಂದಿದೆ? ನೋಡಿ ಸ್ವಾಮಿ, ಇಲ್ಲಿ ಬಂದಿದೆ ಅಂತ ಹೇಳ್ದ. ಈಗ ಆ ಪೂರ್ವ ಪಕ್ಷಿ ಹೇಳ್ತಾನಲ್ಲ, ಅವನು ಇಲ್ಲಿ ಇಂಥ ಕಡೆ ಬಂದಿದೆ ಸ್ವಾಮಿ, ಹೀಗೆ ಬಂದಿದೆ. ಆದ್ದರಿಂದ ಹೋದ ಅಧಿಕರಣದಲ್ಲಿ ನೀವು ಸ್ಥಾಪನೆ ಮಾಡಿದ ಹಾಗೆ ಇಲ್ಲಿಯೂ ಕೂಡ ಇದನ್ನ ಒಂದೇ, ಇಲ್ಲಿಯೂ ಕೂಡ ಗುಣೋಪಸಂಹಾರವನ್ನು ಮಾಡಿಕೊಳ್ಳಬೇಕು. ಹೌದಾ ಸ್ವಾಮಿ? ನೋಡಪ್ಪ, ಮೊದಲು ನಿನ್ನ ವಾದ ಹೇಳು, ಎಲ್ಲಿ ಬಂದಿದೆ, ಏನು ಬಂದಿದೆ ಅವೆಲ್ಲ ಹೇಳು. ಆಮೇಲಿಂದ ಮಾಡ್ಕೊಳ್ಬಹುದೋ ಬಿಡಬಹುದೋ ಅಂತ ಅನ್ನೋದನ್ನ ವಿಚಾರ ಮಾಡೋಣ ಅಂದರು ಆಚಾರ್ಯರು. ಈಗ ಆ ಪೂರ್ವ ಪಕ್ಷಿಯ ಒಂದು ಅವನು ಹೇಳ್ತಾನಲ್ಲ ಎಲ್ಲಿ ಬಂದಿದೆ ಏನು ಅಂತಂತ, ಅದನ್ನ ನೋಡುವುದಕ್ಕಿಂತ ಮುಂಚೆ ಈ ಶ್ಲೋಕ ಇದೆಯಲ್ಲ, ನಾವು ಮಾಡ್ತಾ ಇದ್ದೀವಲ್ಲ, ಆ ಶ್ಲೋಕನೂ ಒಂದ್ಸರಿ ಹೇಳ್ಕೊಂಡ್ಬಿಡೋಣ. ಆ ಶ್ಲೋಕದ ಸಂಪೂರ್ಣ ಅರ್ಥ ನಮಗೆ ಗೊತ್ತಾಗಬೇಕಾದ್ರೆ ಈ ಭಾಗ ಇದೆಯಲ್ಲ, ಇಲ್ಲಿ ಬಂದಿರತಕ್ಕಂಥ ವಿಷಯ ವಾಕ್ಯ, ಇದು ಎಲ್ಲಿ ಬಂದಿದೆ, ಯಾತಕ್ಕೆ ಬಂದಿದೆ, ಇದರ ಅರ್ಥ ಏನು ಅಂತ ಅನ್ನೋದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಇದು ಶ್ಲೋಕದ ಅರ್ಥ ಗೊತ್ತಾಗತ್ತೆ. ಇಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ. ಅದರಿಂದ ಶ್ಲೋಕವನ್ನು ಹೇಳಿಕೊಂಡು ಇದರ ಒಂದು ಪೂರ್ಣ ಪಾಠವನ್ನ ಸಂಕ್ಷೇಪವಾಗಿ ವಿಚಾರ ಮಾಡಿ ನಂತರ ಭಾಷ್ಯ ಭಾಗವನ್ನು ನೋಡೋಣ. ಎಲ್ಲಿ ಬಂದಿದೆ ಇದು, ಏನು ಅರ್ಥ ಇದು, ಯಾತಕ್ಕೆ ಪೂರ್ವ ಪಕ್ಷಿ ಹೇಳ್ದ ಇದನ್ನ, ಇದೆಲ್ಲ ನಾವು ತಿಳ್ಕೊಳ್ಬೇಕಲ್ಲ. ಆದ್ದರಿಂದ ಶ್ಲೋಕ ನೋಡೋಣ. ಸಂಹಾರಾಸ್ಯಾದ್ಯವಸ್ಥಾವ
ನಾಮ್ನೋರಹರಹಂ ತ್ವಿತಿ ವಿದ್ಯೈಕತ್ವೇನ ಸಂಹಾರಃ ಸ್ಯಾದಧ್ಯಾತ್ಮಾಧಿದೈವಯೋಃ ತಸ್ಯೋಪನಿಷದಿತ್ಯೇವಂ ಭಿನ್ನಸ್ಥಾನತ್ವದರ್ಶನಾತ್ ಸ್ಥಿತಾಸೀನ ಗುರೂಪಾಸ್ಯೋರಿವ ನಾಮ್ನೋರ್ವ್ಯವಸ್ಥಿತಿ. ಇದು ಶ್ಲೋಕ. ಇದಕ್ಕೆ ಪೂರ್ಣವಾದ ಅರ್ಥ ಆಗಬೇಕಾದ್ರೆ ನಾವು ಆ ಸಂದರ್ಭ ತಿಳ್ಕೊಳ್ಬೇಕು. ಇದು ಅರ್ಥ ಮಾತ್ರ ಹೇಳ್ಬಿಡ್ತಾರೆ ಅಷ್ಟೆ. ನೋಡಿ, ಇಲ್ಲಿ ಬಂದಿರತಕ್ಕಂಥ ಸಂಹಾರ ಸ್ಯಾದ್ ವ್ಯವಸ್ಥಾವ. ಸಂಹಾರ ಅಂದರೆ ಉಪಸಂಹಾರ. ಉಪಸಂಹಾರ ಮಾಡಿಕೊಳ್ಳಬೇಕೋ ಅಥವಾ ಉಪಸಂಹಾರ ಮಾಡಿಕೊಳ್ಳದೆ ಇಲ್ಲಿ ಇದು ಅಲ್ಲಿ ಅದು ಎಂಬುದಾಗಿ ವ್ಯವಸ್ಥೆ ವಿಂಗಡಣೆ ಮಾಡಿ, ಇಲ್ಲಿ ಈ ವ್ಯವಸ್ಥೆ ಅಲ್ಲಿ ಯಾವ ವ್ಯವಸ್ಥೆ ಎಂಬುದಾಗಿ ವಿಂಗಡಿಸೇ ತಿಳಿದುಕೊಳ್ಳಬೇಕು. ಯಾವುದನ್ನ ಏನು ಎತ್ತ ಅಂತ ಇಲ್ಲಿ ಹೇಳಿಲ್ಲ. ಅದಕ್ಕೆ ನಮ್ಗೆ ಗೊತ್ತಿದ್ರೆ ತಾನೇ ಇವೆಲ್ಲ ಗೊತ್ತಾಗೋದು. ನೋಡೋಣ ಮುಂದೆ ಇವಾಗ ಹೇಳ್ತಾರೆ ಅದನ್ನು ಯಾವುದು ಏನು ಎತ್ತ ಅಂತ. ಇಲ್ಲಿ ಸಂಹಾರ ಮಾಡ್ಕೊಳ್ಬೇಕು ಅಂದರೆ ಉಪಸಂಹಾರ, ಸಂಹಾರ ಅದು ಉಪಸಂಹಾರ, ಅದೇ ವ್ಯವಸ್ಥೆ ಹಾಗೆ ಬಿಡಬೇಕು. ಯಾತಕ್ಕಿದು ಈ ಸಂಶಯ ಬರೋದಕ್ಕೆ ಕಾರಣ ಏನು ಅಂತಂದರೆ ನಾಮ್ನೋಹೋ ಅಹರಹಂ ಪ್ರೀತಿ. ನೋಡಿ, ಎರಡರಲ್ಲೂ ಕೂಡ ಒಂದೇ ಉಪಾಸ್ಯ ದೇವತೆ, ಒಂದೇ ತತ್ವ, ವಿದ್ಯೆ ಒಂದೇ. ಆದರೂ ಕೂಡ ಎರಡೂ ಕಡೆಗಳಲ್ಲಿ ಏನು ಹೇಳಿದ್ದಾರೆ? ನಾಮ್ನೋಹೋ ಅಹಹ ಅಹಂ ಪ್ರೀತಿ. ಒಂದು ಕಡೆ ಇವನಿಗೆ ಅಹಹ ಅಂತ ಹೇಳಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಹಂ ಎಂಬುದಾಗಿ ಹೆಸರು ಕೊಟ್ಟಿದ್ದಾರೆ. ಅಹರಹಂ, ಅಹಹ ಅಂತ ಒಂದು ಕಡೆ, ಅಹಂ ಅಂತ ಒಂದು ಕಡೆ, ಎರಡಾಗಿ ಹೆಸರು ಕೊಟ್ಟು ಬಿಟ್ಟಿದ್ದಾರೆ. ಆದ್ದರಿಂದ ಏನು ಮಾಡ್ತೀವಿ? ಇದನ್ನ ನಾವು ಎರಡು ಇಲ್ಲಿ ಗುಣಗಳನ್ನು ಹೇಳಿದ್ದಾರೆ ಇವನಿಗೆ. ಯಾರಿಗೆ? ಅಹಹ ಅಂತ ಹೇಳಿದ ಪುರುಷನಿಗೆ. ಅಲ್ಲಿ ಅಹಂ ಅಂತ ಹೇಳಿದ ಪುರುಷನಿಗೆ ಗುಣಗಳನ್ನು ಹೇಳಿದ್ದಾರೆ. ಇವೆರಡನ್ನೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು, ಬೇಡಬೇಕು. ಯಾಕೆ? ಎರಡರಲ್ಲೂ ಹೇಳಿರತಕ್ಕಂಥ ಪುರುಷ ಒಬ್ಬನೇ. ಅವನಿಗೆ ಎರಡು ಹೆಸರು ಕೊಟ್ಟು ಒಂದು ಕಡೆ ಅಹಹ ಅಂದರು, ಇನ್ನೊಂದು ಕಡೆ ಅಹಂ ಅಂತಂದ್ರು. ಇವನಿಗೆ ಒಂದು ಗುಣ ಹೇಳಿದ್ರು, ಅವನಿಗೆ ಒಂದು ಗುಣ ಹೇಳಿದ್ರು. ಕೆಲವನ್ನ ಇಲ್ಲೂ ಅಲ್ಲೂ ಎರಡರಲ್ಲೂ ಹೇಳಿದ್ರು, ಕೆಲವನ್ನ ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹೇಳಿದ್ರು. ಹೀಗಿರೋದ್ರಿಂದ ಎಲ್ಲವನ್ನು ನಾವು ಉಪಸಂಹಾರ ಮಾಡಿ ತಿಳಿದುಕೊಳ್ಳಬೇಕೋ ಗುಣಗಳನ್ನ, ಅಥವಾ ಇಲ್ಲ ಇಲ್ಲಿ ಹೇಳಿದ ಗುಣಗಳು ಇಲ್ಲಿ, ಅಲ್ಲಿ ಹೇಳಿದ ಗುಣಗಳು ಅಲ್ಲಿ, ಇಲ್ಲಿ ಹೇಳಿದ ಗುಣಗಳೆಲ್ಲ ಅಹ ಅಂತಂದವನಿಗೆ, ಅಲ್ಲಿ ಹೇಳಿದ ಗುಣಗಳೆಲ್ಲ ಅಹಂ ಅಂತಂದವನಿಗೆ ಅಷ್ಟೆ. ಎರಡೂ ಬೇರೆ ಬೇರೆಯಾಗಿ. ಸರಿ ಅಲ್ಲ ಸ್ವಾಮಿ, ಈಗ ಅವರಾಯ್ತಲ್ಲ, ಈಗ ನಾವು ಕೇಳ್ತಾ ಇರ್ತಕ್ಕಂಥವರು ಕೇಳ್ತಾರ ಪ್ರಶ್ನೆನ, ಸ್ವಾಮಿ ಇದು ಎರಡರಲ್ಲೂ ಕೂಡ ಒಂದೇ ಹೇಳಿದೆಯಾ ಅಥವಾ ಎರಡನ್ನು ಹೇಳಿದೆಯಾ? ಇಲ್ಲಿ ಅಲ್ಲಿ ಹೇಳ್ತಕ್ಕಂಥ ಗುಣಗಳನ್ನು ಉಪಸಂಹಾರ ಮಾಡ್ಕೊಳ್ಬೇಕೆ ಬಿಡಬೇಕೆ? ಇದನ್ನ ವಿಚಾರ ಮಾಡೋದ್ರಿಂದ ಏನು ಸ್ವಾಮಿ ಪ್ರಯೋಜನ? ಇದನ್ನ ಯಾರು ಕೇಳ್ತಾ ಇದ್ದಾರೆ? ಪೂರ್ವ ಪಕ್ಷನೂ ಕೇಳ್ತಾ ಇಲ್ಲ, ಸಿದ್ಧಾಂತಗಳು ಕೇಳ್ತಾ ಇಲ್ಲ, ಆಚಾರ್ಯರು ಕೂತಿದ್ದಾರೆ, ಪೂರ್ವ ಪಕ್ಷನೂ ಕೂತಿದ್ದಾರೆ. ಇಲ್ಲಿ ಸಭೆಯಲ್ಲಿ ಇದ್ದಾರಲ್ಲ ಅವರು ಕೇಳ್ತಾ ಇದ್ದಾರೆ. ಏನು ಸ್ವಾಮಿ ಏನು ಪ್ರಯೋಜನ ಇದರಿಂದ? ಯಾಕೆ? ಇದನ್ನ ಕಾಲಹರಣ ಆಗುತ್ತಲ್ವೇ? ಅಲ್ಲಿ ಹೇಳಿದಾಗ ಅಲ್ಲಿ ಉಪಾಸನೆ ಮಾಡೋಣ, ಇಲ್ಲೆಲ್ಲ ಮಾಡೋಣ ಬಿಡಿ, ಏನಿವಾಗ ಅಂತಂದ್ರೆ ಇಲ್ಲಪ್ಪ, ಹಾಗೆ ಮಾಡೋಕ್ಕಾಗೋದಿಲ್ಲ. ಯಾಕೆ? ಒಂದು ಪಕ್ಷ ನಾವು ಇಲ್ಲಿ ಹೇಳಿದ ಗುಣಗಳನ್ನು ಇಲ್ಲಿ, ಅಲ್ಲಿ ಹೇಳಿದ ಗುಣಗಳನ್ನು ಅಲ್ಲಿ ಎಂಬುದಾಗಿ ಉಪಾಸನೆಯನ್ನು ಮಾಡಿದರೆ ಅಂದ್ರೆ ಏನು ಅಂದ್ರೆ ಏನು? ಇಲ್ಲಿ ಹೇಳಿದ ಗುಣ ಇವನೇ ಬೇರೆ, ಅಹಹ ಅನ್ನೋನೇ ಬೇರೆ, ಅಹಂ ಅಂತನೋನೇ ಬೇರೆ, ಅವನಿಗೆ ಆ ಗುಣ ಇವನಿಗೆ ಈ ಗುಣ ಅಂತ ಬೇರೆ ಬೇರೆಯಾಗಿ ಉಪಾಸನೆ ಮಾಡಿಬಿಟ್ಟರೆ ಆಗ ಏನಾಗುತ್ತೆ? ಓಹೋ, ಅಹಹ ಅಂತ ಒಂದು ತತ್ವ ಇದೆ, ಅಹಂ ಅಂತ ಒಂದು ತತ್ವ ಇದೆ, ಎರಡು ತತ್ವ ಅಂತ ಆಗೋಯ್ತು. ಹಾಗಾಗಿ ನಾವು ಯಾವ ಒಂದು ಅದ್ವಿತೀಯತ್ವವನ್ನು ಸ್ಥಾಪನೆ ಮಾಡುವುದಕ್ಕಾಗಿ ಇಲ್ಲಿ ಬಂದು ಕುಳಿತಿದ್ದೇವೆಯೋ ಅದನ್ನು ಮಾಡಿದಾಗ ಆಗೋದಿಲ್ಲ, ಸ್ಥಾಪನೆ ಮಾಡೋದು ಹಾಗಾಗೋದಿಲ್ಲ. ಯಾಕೆ? ಎರಡು ತತ್ವವನ್ನು ಒಪ್ಪಿಕೊಂಡು ಹಾಗಾಗ್ಬಿಡುತ್ತೆ. ಬ್ರಹ್ಮದ ಏಕಮೇವಾದ್ವಿತೀಯತ್ವವನ್ನು ನಾವು ಸ್ಥಾಪನೆ ಮಾಡಿದಂತಾಗುವುದಿಲ್ಲ. ಸ್ಥಾಪನೆ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಎಲ್ಲ ಒಂದೇ ತೋರಿಸ್ಬೇಕು ನಾವು.
ಆದ್ದರಿಂದ ಇದು ನಮ್ಮ ಸಿದ್ಧಾಂತಕ್ಕೆ ಬಹಳ ಬಹಳ ಮುಖ್ಯವಾದ ವಿಚಾರ. ಬೇರೆ ಬೇರೆಯೋ ಒಂದು ಅಂತ. ಹೌದಾ ಸ್ವಾಮಿ, ಸರಿ ಮುಂದುವರಿಸಿ, ನಾವು ಕೇಳ್ತೇವೆ ಅಂತಂದ್ರು. ನೋಡೋಣ ಏನಂತ. ಈಗ ವಿದ್ಯೈಕತ್ವೇನ ಸಂಹಾರ. ನೋಡಿ, ವಿದ್ಯೈಕತ್ವ, ವಿದ್ಯೆ ಒಂದೇ. ಇಲ್ಲೂ ಕೂಡ ಅದೇ ವಿದ್ಯೆ, ಸತ್ಯವಿದ್ಯೆ, ಸತ್ಯ ಬ್ರಹ್ಮ. ಇದು ಸಂದರ್ಭ ಏನು ಮುಂದೆ ಹೇಳೋಣ ಅಂದ್ಕೊಂಡಿದ್ದೆ. ಸತ್ಯ ಬ್ರಹ್ಮದ ಉಪಾಸನೆ ಇದು. ಇಲ್ಲೂ ಕೂಡ ಸತ್ಯ ಬ್ರಹ್ಮ, ಅದನ್ನೂ ಕೂಡ ಸತ್ಯ ಬ್ರಹ್ಮ. ಬ್ರಹ್ಮವನ್ನು ಸತ್ಯವೆಂದು ಉಪಾಸನೆ ಮಾಡಬೇಕು ಇದೆ. ಎರಡೂ ಕಡೆ ಒಂದೇ. ಆದ್ದರಿಂದ ಸಂಹಾರ ಕರ್ತವ್ಯ, ಉಪಸಂಹಾರ ಮಾಡಿಕೊಳ್ಳಬೇಕು. ಎಲ್ಲಿ? ಆಧ್ಯಾತ್ಮಿಕವಾಗಿ, ಆದಿದೈವಿಕವಾಗಿ ಎರಡಲ್ಲೂ ಹೇಳಿದ್ದಾರಲ್ಲ, ಅದು ಉಪಸಂಹಾರ ಮಾಡಿಕೊಳ್ಬೇಕು. ಎಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ಸಂಕ್ಷೇಪವಾಗಿ ಈಗ ನೋಡ್ಬಿಡೋಣ. ಇದಾ ಶ್ಲೋಕ ಆದ ತಕ್ಷಣ ನೋಡ್ಬಿಡೋಣ. ಮತ್ತು ತಸ್ಯೋಪನಿಷದಿತ್ಯೇವಂ ಭಿನ್ನ ಸ್ಥಾನತ್ವ ದರ್ಶನಾತ್. ಇದು ಈ ಒಂದು ಸಂಶಯ ಇದು ಯಾತಕ್ಕೆ ಬಂತು ನೋಡಿ. ತಸ್ಯೋಪನಿಷತ್, ಇದು ಅವನ ಉಪನಿಷತ್ತು ಎಂಬುದಾಗಿ ಈ ಆಧ್ಯಾತ್ಮಿಕವಾಗಿ ಹೇಳುವಾಗಲೂ ಹೇಳಿದ್ದಾರೆ, ಮತ್ತೆ ಆದಿದೈವಿಕವಾಗಿ ಹೇಳುವಾಗಲೂ ಕೂಡ ಇದು ಅವನ ಉಪನಿಷತ್ತು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಏನಾಯಿತು? ಇದು ಒಬ್ಬನೇ ಪುರುಷ, ಒಬ್ಬನೇ ಬ್ರಹ್ಮ. ಆದರೂ ಕೂಡ ಎರಡು ಕಡೆ ಹೇಳಿದ್ದು ಹೇಗೆ? ಅವನಿಗೆ ಭಿನ್ನ ಸ್ಥಾನತ್ವ ದರ್ಶನ, ಅವನಿಗೆ ಸ್ಥಾನ ಭೇದದಿಂದ ಹೇಳಿದ್ದಾರೆ ಅಷ್ಟೇ. ಹೇಗೆ? ಒಬ್ಬನೇ ಮನುಷ್ಯ, ಮನೆಯಲ್ಲಿ ಇದ್ದಾನೆ, ಗೃಹಸ್ಥ. ಮತ್ತೆ ಅವನು ಆ ಕಚೇರಿಗೆ ಹೋದ, ಅಲ್ಲಿ ಅಧಿಕಾರಿ. ಅಲ್ಲಿ ಹೇಳ್ತಾರೆ ಅಧಿಕಾರಿಗಳೇ ಬನ್ನಿ ಅಂತಾರೆ. ಇಲ್ಲಿ ಬರ್ತಾರೆ, ಮನೇಲಿ ಬಂದರೆ ಓ ಗೃಹಸ್ಥ ಬಂದ, ಸರಿ ಏನಮ್ಮ ಗೃಹಸ್ಥ ಕರ್ಮವನ್ನು ಮಾಡಬೇಕು. ಇಲ್ಲಿ ಅಲ್ಲ ಆ ಕರ್ಮ ಮಾಡಬೇಕು. ಎರಡೂ ಬೇರೆ ನೋಡಿ. ಆದರೂ ಕೂಡ ಒಬ್ಬನೇ ಮನುಷ್ಯ, ಆದ್ದರಿಂದ ಅವನು ಭಿನ್ನ ಸ್ಥಾನತ್ವ. ಮನೆಯಲ್ಲಿದ್ದಾಗ ಈ ಹೆಸರು, ಅಲ್ಲಿದ್ದಾಗ ಆ ಹೆಸರು. ಹಾಗೆ ಆಧ್ಯಾತ್ಮಿಕವಾಗಿ ನೋಡಿದಾಗ ಈ ಹೆಸರು, ಆದಿದೈವಿಕವಾಗಿ ನೋಡಿದಾಗ ಆ ಹೆಸರು ಅಷ್ಟೇ. ಆದ್ದರಿಂದ ಏನು ಮಾಡಬೇಕು? ಇಲ್ಲಿ ಉಪಸಂಹಾರ ಮಾಡಿಕೊಳ್ಬೇಕು ಅಂತ ಹೇಳಿದಾಗ, ಇಲ್ಲ ಹಾಗಿಲ್ಲ. ಸ್ಥಿತ ಅತೀನ ಗುರು ಉಪಾಸ್ತಿಯವರು ನಾಮ್ನೋ ವ್ಯವಸ್ಥಿತಿ. ಇಲ್ಲಿ ಹೇಳಿದ್ದನ್ನು ಇಲ್ಲಿ ತಿಳಿಯಬೇಕು, ಅಲ್ಲಿ ಹೇಳಿದ್ದನ್ನು ಅಲ್ಲಿ ತಿಳಿಯಬೇಕು. ಇಲ್ಲಿ ಒಂದೆಂದು ತಿಳಿಯಬಾರದು. ಯಾಕೆ? ಅದಕ್ಕೆ ಒಂದು ಉದಾಹರಣೆ ಕೊಟ್ಟರು. ಸ್ಥಿತಾಸೀನ, ನಿಂತ್ಕೊಂಡಿರ್ತಕ್ಕಂಥ ಗುರು, ಕುಳಿತುಕೊಂಡಿರ್ತಕ್ಕಂಥ ಗುರು. ಗುರು ಒಬ್ಬನೇ. ನಿಂತ್ಕೊಂಡಿದ್ದಾಗ ಒಂದು ಧರ್ಮ, ಕೂತ್ಕೊಂಡಿದ್ದಾಗ ಒಂದು ಧರ್ಮ ಹೇಳಿದ್ದಾರೆ. ಅವೆರಡು ಬೆಳೆಸ್ಕೊಂಡ್ಬಿಟ್ರೆ ನಿಂತಿದ್ದಾಗ ಹೇಳೋ ಧರ್ಮನೇ ಕೂತ್ಕೊಂಡಾಗ ಹೇಳೋ ಧರ್ಮಕ್ಕೆ ಬೆಳೆಸ್ಕೊಂಡ್ಬಿಟ್ರೆ ಎಲ್ಲಾಗುತ್ತೆ? ಆಗೋದಿಲ್ಲ. ಅದಕ್ಕೆ ಉದಾಹರಣೆ ಹೇಳ್ತಾರೆ ಮುಂದೆ, ಅದರ ಭಾಷೆಯಲ್ಲಿ ಬರುತ್ತೆ. ಬಹಳ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳ್ತಾರಲ್ಲ, ಬಹಳ ಹೇಗೆ ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಸ್ಥಿತಾಸೀನ ಗುರು ಪಾಸ್ತ್ಯೋ, ಒಬ್ಬನೇ ಗುರು. ಅವನಿಗೆ ನಿಂತಾಗ ಒಂದು ಧರ್ಮ, ಕೂತಾಗ ಒಂದು ಧರ್ಮ. ಅವನನ್ನು ಅನುಸರಿಸುವಾಗ ಏನು ಮಾಡಬೇಕು? ಯಾವಾಗ ಯಾವ ಧರ್ಮ ಇದೆಯೋ ಅದನ್ನು ಅನುಸರಿಸಬೇಕಷ್ಟೆ. ಎರಡನ್ನೂ ಕೂಡ ಉಪಸಂಹಾರ ಮಾಡಿಕೊಳ್ಳಬಾರದು ಅಲ್ಲಿ. ಅದೇ ರೀತಿ ಇಲ್ಲೂ ಕೂಡ ಉಪಸಂಹಾರ ಮಾಡಿಕೊಳ್ಳಬಾರದು. ಇದು ಸಿದ್ಧಾಂತ. ಈಗ ಸದ್ಯಕ್ಕೆ ನಾವು ಪೂರ್ವಪಕ್ಷ ಸೂತ್ರ ನೋಡ್ತಾ ಇದ್ದೇವೆ. ಈಗ ಈ ಒಂದು ಈ ಶ್ಲೋಕಕ್ಕೆ ಅರ್ಥ ಆಯಿತು. ಈ ಸಂದರ್ಭ ಏನು ಅಂತ ಅನ್ನೋದನ್ನು ಮೊನ್ನೆ ಹೇಳಿದ್ದು ಅಂತ ಕಾಣುತ್ತೆ, ಮತ್ತೆ ಸಂಕ್ಷೇಪವಾಗಿ ಹೇಳಿದ್ದೆ. ಅದನ್ನು ಒಂದು ಸ್ವಲ್ಪ ನೋಡೋಣ. ಇದು ಬೃಹದಾರಣ್ಯಕೋಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಭಾಗ. ಏನು? ಸತ್ಯ ಬ್ರಹ್ಮದ ಉಪಾಸನೆ ಅಂತಕ್ಕಂಥ ಒಂದು ಪ್ರಕರಣ ಬರ್ತಕ್ಕಂಥ ಬ್ರಹ್ಮವನ್ನು ಉಪಾಸನೆ ಭಾಗ. ಇದು ಬ್ರಹ್ಮನ ಸತ್ಯವೆಂದು ಉಪಾಸನೆ ಮಾಡಬೇಕು. ಆ ಸತ್ಯ ಮತ್ತೆ ಬ್ರಹ್ಮ ಎರಡೂ ಕೂಡ ಒಂದೇ. ಎಲ್ಲಿ ಬರುತ್ತೆ ಅದು? ಅಲ್ಲಿ ಹೇಳ್ತಾರೆ ನೋಡಿ. ಮೊಟ್ಟ ಮೊದಲು ಇಲ್ಲಿ ಹೇಳಿದ್ದಾರೆ, ಬೃಹದಾರಣ್ಯಕ್ಕೆ ಸತ್ಯಂ ಬ್ರಹ್ಮ ಇತ್ಯುಪಕ್ರಮ್ಯ. ಬೃಹದಾರಣ್ಯಕದಲ್ಲಿ ಸತ್ಯವೇ ಬ್ರಹ್ಮವು ಎಂಬುದಾಗಿ ಉಪಕ್ರಮಿಸಿ ಅಂತ ಆಚಾರ್ಯ ಬರೆದು ಬಿಟ್ರು. ನಮಗೆ ಗೊತ್ತಾಗಬೇಕಲ್ಲ ಅದು ಎಲ್ಲಿ ಬಂದಿದೆ, ಏನು ಸತ್ಯ, ಯಾವುದಪ್ಪ ಸತ್ಯ ಅಂದ್ರೆ ಏನು ಅಂತ. ಇದು ಇಷ್ಟೆಲ್ಲ ಹೇಳಿದ್ವಲ್ಲ, ಇದು ಬಂದಿದೆ. ಬ್ರಹ್ಮ ಸತ್ಯ ಬ್ರಹ್ಮದ ಉಪಾಸನೆ ಏನು ಮಾಡ್ತಾರಲ್ಲಿ ಮೊಟ್ಟ ಬರೋದು. ಅದು ಹೇಗೆ ಪ್ರಾರಂಭ ಆಗಿದೆ ನೋಡಿ.
ಈ ಆಪಯೇವ ಇದಮಗ್ರ ಆಸುಹು, ಆಪಹ ಏವ ಇದಂ ಅಗ್ರೆ ಆಸುಹು. ಆಸುಹು ಬಹುವಚನ. ಯಾಕೆ? ಆಪಹ ಅಂತಕ್ಕಂಥದ್ದು ನೀರುಗಳು ಅಂತ. ಸಂಸ್ಕೃತದಲ್ಲಿ ಅಪ್ಶಬ್ದ ಬಹುವಚನ ಅಂತ ಅಷ್ಟೆ, ಯಾವತ್ತು ನಿತ್ಯ ಬಹುವಚನ ಅಂತ, ಅದಕ್ಕೆ ಏಕವಚನ ಇಲ್ಲವೇ ಇಲ್ಲ. ಹಾಗೆ ಆಸು ಅದೇನು? ಅಗ್ರೆ. ಅಗ್ರೆ ಅಂದೇನು? ಸೃಷ್ಟೇ ಪೂರ್ವಂ, ಸೃಷ್ಟಿಗಿಂತ ಮೊದಲು ಇವೆಲ್ಲವೂ ಕೂಡ ಏನಾಗಿದ್ದಿತ್ತು? ನೀರಿನಿಂದ ತುಂಬಿದ್ದಿತ್ತು. ನೀರು. ತಾ ಆಪಹ ಸತ್ಯಮಸೃಜಂತ. ನೀರಿತ್ತಲ್ಲ ಅದು, ಆ ಆಪ ನೀರುಗಳು ಏನಾದ್ರು ಸತ್ಯಮಸೃಜಂತ, ಸತ್ಯವನ್ನು ಸೃಷ್ಟಿಸಿದವು. ಅದೇನದು ಸತ್ಯ ಅಂದರೆ? ಸತ್ಯಂ ಬ್ರಹ್ಮ. ಇಲ್ಲಿ ಹೇಳ್ತಾರೆ ಸತ್ಯಂ ಬ್ರಹ್ಮ. ಅದನ್ನ ಇಲ್ಲಿ ಆಚಾರ್ಯರು ಇಲ್ಲಿ ಅಷ್ಟು ಮಾತ್ರ ಹೇಳಿದ್ರು. ಬೃಹದಾರಣ್ಯಕ್ಕೆ ಸತ್ಯಂ ಬ್ರಹ್ಮ ಇತ್ಯುಪಕ್ರಮ್ಯ, ಸತ್ಯಂ ಬ್ರಹ್ಮ ಎನ್ನುವ ಪ್ರಾರಂಭ ಮಾಡಿ ಮುಂದಕ್ಕೆ ಎಲ್ಲ ಹೇಳ್ಕೊಂಡ್ಬರ್ತಾ, ಅದನ್ನು ಹೇಳಿಲ್ಲ, ನೋಡೋಣ. ಸತ್ಯಂ ಬ್ರಹ್ಮ, ಸತ್ಯವೇ ಬ್ರಹ್ಮವಾಗಿದೆ. ಆ ಬ್ರಹ್ಮ ಏನಾಯಿತು? ಪ್ರಜಾಪತಿಂ. ಪ್ರಜಾಪತಿ ಏನು ಮಾಡ್ದ? ದೇವಾನ್ ಅಸೃಜತ ಅಂತ ಸೇರಿಸ್ಕೋಬೇಕು. ಅಲ್ಲಿ ಉತ್ಪತ್ತಿ ಮಾಡ್ದ, ಸೃಷ್ಟಿ ಮಾಡ್ದ ಅಂತ. ಪ್ರಜಾಪತಿಯು ದೇವತೆಗಳನ್ನು ಸೃಷ್ಟಿ ಮಾಡಿದ. ಈ ದೇವತೆಗಳೇನು ಮಾಡಿದ್ರು? ಆದ್ದರಿಂದ ಅವನನ್ನ ಸತ್ಯಂ ಸತ್ಯಂ ಇತಿ ಸತ್ಯಮೇವ ಉಪಾಸತೆ, ಸತ್ಯವನ್ನೇ ಉಪಾಸನೆ ಮಾಡುತ್ತಾರೆ ಅಂತ. ಇದು ಸಂದರ್ಭ, ಇದು ಸೃಷ್ಟಿ ಕ್ರಮವನ್ನು ಹೇಳತಕ್ಕಂಥ ಸಂದರ್ಭ. ಇಲ್ಲೂ ಅಷ್ಟೇ ನೋಡಿ, ಕ್ರಮ ಏನು ಹೇಳಿದ್ರು? ಮೊಟ್ಟ ಮೊದಲು ಆಕಾಶ ಅಂತೇನು ಹೇಳಲಿಲ್ಲ. ಆಪಯೇವ ಇದಮಗ್ರೆ ಆಸು. ಮೊಟ್ಟ ಮೊದಲು ಎಲ್ಲ ನೀರು ತುಂಬಿತ್ತು ಅಂತೇಳಿ ಆ ನೀರಿನಿಂದ ಸತ್ಯ ಬಂತು. ಸತ್ಯದಿಂದ ಬ್ರಹ್ಮ, ಆ ಸತ್ಯವೇ ಬ್ರಹ್ಮ, ಬ್ರಹ್ಮದಿಂದ ಪ್ರಜಾಪತಿ ಅಂತ ಹೇಳಿದ್ದಾರೆ. ಇದನ್ನೇ ಸೂತ್ರವ ಹಿಂದೆ ನಾವು ವಿಚಾರ ಮಾಡಿದ್ವಲ್ಲ. ಕ್ರಮ ಇಲ್ಲಿ ವಿವಕ್ಷಿತವಲ್ಲ. ಯಾಕೆ? ಸೃಷ್ಟಿಯಲ್ಲೇ ನಮಗೆ ತಾತ್ಪರ್ಯ ಇಲ್ಲ. ಈ ಸೃಷ್ಟಿಯ ಕರ್ತೃ ಯಾರು? ಬ್ರಹ್ಮ ಎನ್ನುವುದರಲ್ಲಿ ನಮ್ಮ ತಾತ್ಪರ್ಯ ಇಲ್ಲ. ಆದ್ದರಿಂದ ಪರವಾಗಿಲ್ಲ ಅಂತ ಹೇಳಿ ಇರಲಿ. ಇಲ್ಲಿ ಈ ಸತ್ಯ ಸತ್ಯ ಅಂತ ಇದೆಯಲ್ಲ, ಅದನ್ನ ಉಪಾಸನೆ ಮಾಡಿದ್ರು. ಅವರು ಉಪಾಸನೆ ಮಾಡುತ್ತಾರೆ ಆ ದೇವತೆಗಳು. ಏನಿದು ಸತ್ಯ ಅಂದ್ರೆ ಅದಕ್ಕೆ ಹೇಳ್ತಾರೆ ತದೇ ತತ್ ತ್ರ್ಯಕ್ಷರಂ ಸತ್ಯಮಿತಿ. ಈ ಸತ್ಯ ಅಂತ ಇದೆಯಲ್ಲ, ಅದು ಏನಾಗಿದೆ? ತ್ರ್ಯಕ್ಷರಂ, ಅಕ್ಷರಂ. ಆ ಸತ್ಯ ಎನ್ನುವ ಒಂದು ಪದದಲ್ಲಿ, ಆ ಶಬ್ದದಲ್ಲಿ ತ್ರ್ಯಕ್ಷರ 3 ಅಕ್ಷರಗಳಿವೆ. 3 ಅಕ್ಷರಗಳಿಂದ ಕೂಡಿಕೊಂಡಿರ್ತಕ್ಕಂತಹ ಇದು ಶಬ್ದ, ಇದು ಸತ್ಯ. ಯಾವುದು ಅಂತಂದ್ರೆ ಸ ತಿ ಯಂ, ಸತ್ಯಂ. ಸತ್ಯಂ ಬ್ರಹ್ಮ ಅಂತ ಇದೆಯಲ್ಲ, ಅದಕ್ಕೆ ಸತ್ಯಂ ಅಂದ್ರೇನು? ಸ ತಿ ಯಂ ಅಂತಕ್ಕಂಥದ್ದು 3 ಅಕ್ಷರಗಳು. ಆ 3 ಅಕ್ಷರಗಳಲ್ಲಿ ಸ ಮತ್ತೆ ಯ, ಎಂ ಅಂತನೋದು ಅನುಸ್ವಾರ, ಯ ಅಂತನೋದು ಅಕ್ಷರ. ಸ ಮತ್ತು ಯ ಅಂದ್ರೇನು? ಮೊದಲು ಮತ್ತು ಕೊನೆಯ ಅಕ್ಷರ. ಇವೆರಡು ಅಕ್ಷರಗಳು ಸತ್ಯ ಸ್ವರೂಪ. ಮಧ್ಯ ತಿ ಇದೆಯಲ್ಲ, ಸ ತಿ ಎಂ ಅಂತಿದೆ. ಸ ತಿ ಮಧ್ಯ ತಿ ಇದೆಯಲ್ಲ, ಆ ತಿ ಎಂಬುದು ಅನೃತ ಸ್ವರೂಪ. ಏನು ಅನೃತ ಸ್ವರೂಪ? ಅನೃತ ಸ್ವರೂಪ ಅಂದ್ರೆ ಮೃತ್ಯು ರೂಪ. ಇದೇ ಮೃತ್ಯು ರೂಪ ಅತಿ ಅಂತಕ್ಕಂಥದ್ದು. ಅಯ್ಯಯ್ಯೋ ಏನ್ರಿ, ಈ ಮೃತ್ಯುವನ್ನು ಉಪಾಸನೆ ಮಾಡ್ತಾ ಇದ್ದೇವಲ್ಲ ನಾವು. ಸತ್ಯ ಎಂದ ನೋಡು, ಸತ್ಯವನ್ನು ಉಪಾಸನೆ ಮಾಡಿ ಮೃತ್ಯುವನ್ನು ಉಪಾಸನೆ ಅಂದ್ರೆ ಏನು ಪರವಾಗಿಲ್ಲಪ್ಪ. ಯಾತಕ್ಕೆ ಅಂತಂದ್ರೆ ಈ ತಿ ಅಂತ ಇದೆಯಲ್ಲ ಅಕ್ಷರ, ಆ ತಿ ಎನ್ನುವ ಅಕ್ಷರ ಎರಡೂ ಪಕ್ಷಗಳಲ್ಲಿ, ಪಕ್ಷ ಅಂದ್ರೆ ಪಾರ್ಶ್ವ, ಎರಡೂ ಪಾರ್ಶ್ವಗಳಲ್ಲಿ, ತನ್ನ ಎರಡೂ ಪಕ್ಕಗಳಲ್ಲಿ, ಒಂದು ಕಡೆ ಪಕ್ಕದಲ್ಲಿ ಸ ಇದೆ, ಇನ್ನೊಂದು ಕಡೆ ಪಕ್ಕದಲ್ಲಿ ಯಾ ಇದೆ. ಅವೆರಡು ಏನಾಗಿದೆ? ಸತ್ಯ ಸ್ವರೂಪ ಆಗಿದೆ. ಈ ಎರಡು ಸತ್ಯ ಸ್ವರೂಪದ ಮಧ್ಯೆ ತಿ ಎಂಬ ಮೃತ್ಯುರೂಪವಾದ ಅನೃತ ತುಂಬಿದೆ. ಆದ್ದರಿಂದ ಏನಾಗಿದೆ? ಇವುಗಳು ಪಕ್ಕದಲ್ಲಿ ಬಲಿಷ್ಠವಾದ ಸತ್ಯದಿಂದ ಆವೃತವಾಗಿರುವುದರಿಂದ, ಎರಡೂ ಕೂಡ ಪಕ್ಕದಲ್ಲಿದೆ, ಆವೃತವಾಗಿರುವುದರಿಂದ ಏನೂ ಮಾಡಲಾರದಾಗಿದೆ, ಏನೂ ಮಾಡೋಕ್ಕಾಗೋದಿಲ್ಲ. ಮಧ್ಯೆ ಏನು
ಮಧ್ಯ ಇದಿದೆ ಅನೃತ ಮೃತ್ಯು ರೂಪ, ಆದರೂ ಕೂಡ ಏನು ಮಾಡೋಕ್ಕಾಗುವುದಿಲ್ಲ. ಯಾತಕ್ಕೆ ಅಂತಂತಂದ್ರೆ ಆ ಕಡೆ ಪಕ್ಕ ಸ ಅಂತ ಅಕ್ಷರ ಇದೆ, ಈ ಕಡೆ ಪಕ್ಕ ಈ ಯಾ ಅಂತ ಅಕ್ಷರ ಅಂತ ಆಗಿದೆ. ಎರಡೂ ಕೂಡ ಸತ್ಯ ಸ್ವರೂಪ. ಒಂದು ಪುಂಡಾನೆ ಕಾಡಾನೆ ಹಿಡಿದು ತಗೊಂಬಂದ್ಬಿಟ್ಟಿದ್ದಾರೆ, ತಗೊಂಬರ್ಬೇಕು. ಏನ್ ಮಾಡ್ತಾರೆ? ಯಾವತ್ತರಿಂದಲೂ ಬಗ್ಗೋದಿಲ್ಲ. ಏನ್ ಮಾಡ್ಬೇಕು ಅದನ್ನ? ಏನ್ ಮಾಡ್ತಾರೆ? ಬಲಿಷ್ಠವಾದ 2 ಆನೆಗಳನ್ನ ಈ ಕಡೆ ಪಕ್ಕದಲ್ಲಿ ಒಂದಾನೆ, ಆ ಕಡೆ ಪಕ್ಕದಲ್ಲಿ ಇನ್ನೊಂದಾನೆ ಬಿಡ್ತಾರೆ. ಆ 2 ಆನೆಗಳು ಏನ್ ಮಾಡುತ್ತೆ? ಈ ಪುಂಡಾನೆನ ಕಾಡಾನೆನ ಆ ಕಡೆ ಈ ಕಡೆ ಅಲುಗಾಡದಂತೆ ಒಂದೇ ಕಡೆ ಹೋಗ್ಬೇಕು. ಹಾಗೆ ಮಾಡುತ್ತೆ. ಹಾಗೆ ಇದು ಕೂಡ ಈ ಸಾತಿ ಮಾಡಿದೆ. ಇಷ್ಟನ್ನ ಹೇಳಿ ಮತ್ತೆ ಈ ಒಂದು ಇದೇ ಈ ಸತ್ಯ ಇದೆಯಲ್ಲ, ಅದನ್ನ ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಈ ಪುರುಷ ಇದ್ದಾಗನ ಸತ್ಯ ಪುರುಷ ಅವನು. ಆಧ್ಯಾತ್ಮಿಕವಾಗಿ ಒಂದು ಹೆಸರು ಅವನಿಗೆ, ಆದಿದೈವಿಕವಾಗಿ ಒಂದು ಹೆಸರು. ಅದೇನು? ಅವನೇ ಬ್ರಹ್ಮವೇ ಏನಾಗಿದೆ? ಆಧ್ಯಾತ್ಮಿಕವಾಗಿ ನೋಡಿದಾಗ, ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ನಮ್ಮೊಳಗಡೆ ನೋಡಿದಾಗ ಅವನನ್ನೇ ಚಾಕ್ಷುಷ ಪುರುಷ, ಅವನ ಅಕ್ಷಿ ಪುರುಷ ಅಂತ ಹೇಳಿದ್ದಾರಲ್ಲ ಬೃಹದಾರಣ್ಯಕರು, ಚಾಂದ್ರಿಗೆಲ್ಲ ಹೇಳಿದ್ದಾರೆ. ಅಲ್ಲಿ ಅಕ್ಷಿ ಪುರುಷ ಅವನನ್ನ ಆಧ್ಯಾತ್ಮಿಕವಾಗಿ ಅಕ್ಷಿ ಪುರುಷ ಎಂತಲೂ, ಯಾರನ್ನ? ಅವನನ್ನೇ ಸತ್ಯಬ್ರಹ್ಮ, ಅವನ ಅಕ್ಷಿ ಪುರುಷ ಎಂತಲೂ ಆಧ್ಯಾತ್ಮಿಕವಾಗಿ ಮತ್ತೆ ಆದಿದೈವಿಕವಾಗಿ ಹೊರಗಡೆ. ಎಲ್ಲಿ? ಅವನ ಯಾರೋನು? ಅವನನ್ನು ಆದಿತ್ಯ ಪುರುಷ. ಒಂದು ಅಕ್ಷಿ ಪುರುಷ, ಒಂದು ಆದಿತ್ಯ ಪುರುಷ. ಆದಿತ್ಯ ಪುರುಷ ಅಂತ ಆದಿತ್ಯನು ಸತ್ಯಮಂಡಲ ಒಂದೇ ಆದಿತ್ಯ ಪುರುಷ. ಹೀಗೆ ಈ ಆದಿದೈವಿಕವಾಗಿ ಆದಿತ್ಯ ಪುರುಷನ ಏನು ಹೇಳಿದ್ರು? ಅವನು ಪುರುಷ ಅಂತ ಮಾಡಿದ್ರೆ ಉಪಾಸನೆ ಮಾಡಬೇಕಲ್ಲ. ಪುರುಷ ಅಂತ ಆದ್ಮೇಲೆ ಏನು ಮಾಡಬೇಕು? ಅವನ ತಲೆ ಕೈ ಕಾಲು ಹೇಳಬೇಕು, ಭಾವನೆ. ಆದ್ದರಿಂದ ಏನು ಮಾಡ? ಆ ಆದಿತ್ಯ ಪುರುಷನಿಗೆ ಏನು ಹೇಳಿದ್ರು? ಅವನಿಗೆ ವ್ಯಾಹೃತಿ ಮಂತ್ರಗಳನ್ನು ಹೇಳಿ ಇದು ಅವನಿಗೆ ಅವಯವ ಅಂದರು. ಯಾವುದು ವ್ಯಾಹೃತಿ ಮಂತ್ರ? ಭೂಹು ಭುವಃ ಸ್ವಹ. ಆ ಆದಿತ್ಯ ಪುರುಷನಿಗೇನು? ಭೂಹು ಅಂತಕ್ಕಂಥದ್ದು ವ್ಯಾಹೃತಿ ಮಂತ್ರ ಶಿರವಾಗಿದೆ. ಭುವಃ ಅಂತಕ್ಕಂಥದ್ದು 2 ಕೈಗಳು, ಬಾಹು 2 ದ್ವಿವಚನ, 2 ಕೈಗಳು. ಸ್ವಹ ಇತಿ ಪ್ರತಿಷ್ಠಾ. ತಸ್ಯ ಭೂರಿತಿ ಶಿರಃ ಭುವರಿತಿ ಬಾಹು ಸ್ವರಿತಿ ಪ್ರತಿಷ್ಠಾ. ಇಂತಹ ಈ ಭೂಹು ಶಿರ ಇದೆಯಲ್ಲ, ಇಂತಹ ಲಕ್ಷಣವುಳ್ಳ ಆದಿತ್ಯ ಪುರುಷನಿಗೆ ಒಂದು ಹೆಸರು ಕೊಟ್ಟರು. ತಸ್ಯ ಉಪನಿಷತ್ ಅಹಹ ಇತಿ. ಅವನಿಗೆ ಹೆಸರಾಯಿತು ಅಹಹ ಎಂಬುದಾಗಿ. ಯಾರಿಗೆ? ಇದೇ ಸತ್ಯ ಬ್ರಹ್ಮ ಯಾವಾಗ ಆ ಒಂದು ಆದಿದೈವಿಕವಾಗಿ ಆದಿತ್ಯ ಪುರುಷ ಎಂಬುದಾಗಿ ಉಪಾಸನೆ ಮಾಡ್ತಾರೋ ಅವನಿಗೆ ಭೂಹು ಅಂತಕ್ಕಂಥದ್ದು ಶಿರ, ಭುವ ಅಂತಕ್ಕಂಥದ್ದು ಬಾಹು, ಸ್ವಹ ಪ್ರತಿಷ್ಠಾ ಅಂತ ಅವಯವ ಹೇಳಿ ಅವನೊಂದು ಹೆಸರು ಕೊಟ್ಟರು, ಇವನಿಗೆ ಅಹಹ ಅಂತ. ಮತ್ತೆ ಹೇಳಿದ್ರು ಆಧ್ಯಾತ್ಮಿಕವಾಗಿ ಹೇಳಬೇಕಲ್ಲ, ಚಾಕ್ಷುಷ ಪುರುಷ. ಆ ಚಾಕ್ಷುಷ ಪುರುಷ ಆಧ್ಯಾತ್ಮಿಕವಾಗಿದ್ದಾನಲ್ಲ, ಅವನಿಗೂ ಕೂಡ ಅವಯವ ಹೇಳಬೇಕು. ಅವನು ಯಾವ ಅವಯವ ಅಂದರೆ ಇದೇ ಅವಯವ. ಇಲ್ಲೂ ಕೂಡ ಇದೇ ಅವಯವ ಅವನಿಗೆ. ಭೂಹು ಅಂತನ್ನೋದು ಶಿರ, ಭುವ ಅಂತಕ್ಕಂಥದ್ದು ಬಾಹು, ಸ್ವಹ ಅಂತಕ್ಕಂಥದ್ದು ಪ್ರತಿಷ್ಠಾ. ಇದೇ ಅವಯವ. ಆದರೆ ಅವನಿಗೆ ಹೆಸರು ಮಾತ್ರ ಬೇರೆ ಕೊಟ್ಟುಬಿಟ್ರು. ಏನಂತ? ಚಾಕ್ಷುಷ ಪುರುಷನಿಗೆ ಹೆಸರು ಬೇರೆ ಕೊಟ್ಟರು. ಏನಂತ? ಅಹಮಿತಿ. ತಸ್ಯೋಪನಿಷತ್ ಅಹಮಿತಿ. ಆದಿತ್ಯ ಪುರುಷನ ಉಪಾಸನೆ ಹೇಳಿದ್ರು, 2 ಒಂದೇ ಅವಯವ. ತಸ್ಯ ಉಪನಿಷತ್ತು ಅಹಹ ಇತಿ. ಚಾಕ್ಷುಷ ಪುರುಷನಿಗೆ ಹೇಳಿದ್ರು ತಸ್ಯೋಪನಿಷತ್ತು ಅಹಂ ಇತಿ. ಇಷ್ಟು ಇವತ್ತು ಭೂಮಿಕೆ. ಇದು ಇಷ್ಟನ್ನು ನಾವು ತಿಳ್ಕೊಳ್ಬೇಕು. ಸೂತ್ರ ಭಾಷ್ಯ ಯಾತಕ್ಕೆ ಎಲ್ಲರೂ ಓದಲ್ಲ, ಎಲ್ಲರೂ ಹೇಳಲ್ಲ, ಯಾರು ಹೇಳಲ್ಲ ಅಂತಾರಲ್ಲ, ಇದಕ್ಕೋಸ್ಕರ. ಇದು ಹೇಳ್ಬೇಕಾದ್ರೆ ಇವೆಲ್ಲ ಗೊತ್ತಿರಬೇಕು. ಇಲ್ಲದೆ ಅದು ಏನು ಗೊತ್ತಾ? ಏನು ಗೊತ್ತಾ? ಯಾತಕ್ಕೆ ಹೇಳ್ತಾರಿಂದ ಅಯ್ಯೋ ಏನೋ ಹೇಳ್ಕೊಳ್ಳಿ ಬಿಡ್ರಿ ಅಂತ ಆಗ್ಬಿಡುತ್ತೆ. ಇಷ್ಟು ನಮಗೆ ಭೂಮಿಕೆ ಆಯಿತು, ಹಿನ್ನೆಲೆ ಆಯಿತು. ಹಿನ್ನೆಲೆ ಇದೆಯಲ್ಲ, ಈಗ ಬಂತು ವಿಚಾರ ನೋಡಿ. ಇಲ್ಲಿ ಒಂದೇ ಒಬ್ಬ ಸತ್ಯ ಇದ್ದಾನಲ್ಲ, ಅವನಿಗೆ ಉಪನಿಷತ್ತಿನಲ್ಲಿ ಆದಿದೈವಿಕವಾಗಿ ಹೇಳಿದಾಗ
ಅಹಹ ಅಂತ ಹೆಸರು ಕೊಟ್ಟಿದ್ದಾರೆ. ಆಧ್ಯಾತ್ಮಿಕವಾಗಿ ಹೇಳಿದಾಗ ಅಹಂ ಅಂತ ಕೊಟ್ಟಿದ್ದಾರೆ ಹೆಸರನ್ನ. ಈಗ ಅಲ್ಲಿ ಕೆಲವು ಗುಣಗಳನ್ನು ಇಲ್ಲೂ ಅವರು ಎರಡು ಹೇಳಿದ್ದಾರೆ. ಈಗ ಸ್ವಾಮಿ ಶಂಕರ ಭಗವತ್ಪಾದರೆ ಕೇಳಿ ಸರಿಯಾಗಿ, ನೀವು ನಿನ್ನೆ ತಾನೇ ಉಪಸ್ಥಾಪನೆ ಮಾಡಿದಂಥ ನಿಯಮಕ್ಕನುಗುಣವಾಗಿ ಏನು ಮಾಡಬೇಕು, ನಾವು ಎರಡನ್ನು ಒಂದು ಕಡೆ ಸೇರಿಸ್ಕೋಬೇಕು. ಹೌದು ತಾನೆ? ನಿನ್ನೆ ಸ್ಥಾಪನೆ ಮಾಡಿದ್ದೀರಿ ನೀವು ಶಾಂಡಿಲ್ಯ ವಿದ್ಯೆ ಅಗ್ನಿರಹಸ್ಯ ವಿದ್ಯೆನಲ್ಲಿ. ಅದರಂತೆ ಯಾಕೆ ಇಲ್ಲೂ ಅದೇನೆ, ಒಂದೇ ತತ್ವ, ಒಂದೇ ವಿದ್ಯೆ, ಸತ್ಯ ಬ್ರಹ್ಮೋಪಾಸನೆ ಒಂದೇ. ಆದ್ದರಿಂದ ಇಲ್ಲೂ ಕೂಡ ಆ ಅಹಂ ಅಹಹ ಎಂಬುದನ್ನ ಸೇರಿಸಿ ತಿಳಿಯಬೇಕು ಅಂತ ಪೂರ್ವ ಪಕ್ಷಿ ಹೇಳ್ದ. ಇದಕ್ಕಿಂತ ಹಿಂದೇನು ಸಂಶಯ ಬಂದಿತ್ತು, ಎರಡು ಇದೆಯಲ್ಲ ಇಲ್ಲಿ, ಸೇರಿಸಿ ತಿಳಿಬೇಕು ಅಥವಾ ಬೇರೆ ಬೇರೆ ಯಾಕೆ ತಿಳಿಯಬೇಕು ಅಂತಕ್ಕಂಥ ಸಂಶಯ ಬಂತು. ಯಾಕೆ ಒಂದು ಕಡೆ ಅಹಹ ಅಂತ ಹೇಳಿದ್ದಾರೆ, ಒಂದು ಕಡೆ ಅಹಂ ಅಂತ ಹೇಳಿದ್ದಾರೆ, ಎರಡು ಬೇರೆ ಬೇರೆ ಅಲ್ವಾ ಹೆಸರು ಅವನಿಗೆ? ಆದಿನ ಸಂಶಯ ಬಂತು. ಅದೇ ಪೂರ್ವ ಪಕ್ಷ ಹೇಳ್ದ, ಸ್ವಾಮಿ ನಿನ್ನೆ ತಾನೇ ಹೇಳಿದ್ದೀರಿ ನೀವು ಸೇರಿಸ್ಬೇಕು ಅಂದ್ಬಿಟ್ಟ. ಇದು ಈಗ ಸ್ವಲ್ಪ ಇದರದ ಹಿನ್ನೆಲೆ ಅರ್ಥ ಆಯ್ತಲ್ಲ. ಈಗ ನೋಡಿ, ಇದೇ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥದ್ದು ಸಂಹಾರ ಸ್ಯಾದ್ಯವಸ್ಥಾವ ನಾಮ್ನೋ ರಹರಹಂ ತ್ವಿತಿ ಅಹಹ ಅಹಂ ತು ಇತಿ. ಇದೆ ಎಲ್ಲ ಅಹಂ ಅಹಂ ಅಂತ ನಾಮ್ನೋ ಅಂದರೆ ಆ ಹೆಸರಿರುವುದರಿಂದ, ನಾಮ್ನಃ ಪಂಚಮಿ ಭಕ್ತಿ ಏಕವಚನ, ಹೆಸರಿರುವುದರಿಂದ ಅಹಹ ಅಹಂ ಎಂದು ಎರಡು ಹೆಸರು. ಸಂಹಾರ ಸ್ಯಾದ್ಯವಸ್ಥಾವ, ಸಂಹಾರ ಮಾಡಬೇಕು ಅಥವಾ ಮಾಡಬಾರದು. ಏನು ಪೂರ್ವಪಕ್ಷ ಏನು ಇಲ್ಲಿ ಹೇಳ್ತಾ, ಪೂರ್ವಪಕ್ಷ ನಾವು ಭಾಷ್ಯ ಪ್ರಾರಂಭ ಮಾಡಿಲ್ಲ, ಮಾಡೋಣ. ವಿದ್ಯೈಕತ್ವೇನ ಸಂಹಾರ ಸ್ಯಾದ್ ಅಧ್ಯಾತ್ಮ. ವಿದ್ಯೈಕತ್ವೇನ ಒಂದೇ ವಿದ್ಯೆ ಆದರೆ ಸಂಹಾರ ಮಾಡಿಕೊಳ್ಳಬೇಕು, ಉಪಸಂಹಾರ ಮಾಡಿಕೊಳ್ಳಬೇಕು. ಎಲ್ಲಿ? ಅಧ್ಯಾತ್ಮ ಮತ್ತು ಅಧಿದೈವ. ಆಧ್ಯಾತ್ಮಿಕವಾಗಿ ಆದಿದೈವಿಕವಾಗಿ ಏನನ್ನು ಹೇಳಿದ್ದಾರೆಯೋ ಅವೆರಡನ್ನೂ ಕೂಡ ಸೇರಿಸಿ ತಿಳಿಯಬೇಕು ಅಂತ ಪೂರ್ವಪಕ್ಷ. ಇದು ಇಷ್ಟನ್ನ ನಾವೀಗ ಅರ್ಥ ಮಾಡಿಕೊಂಡ್ರೆ ಈ ಪೂರ್ವಪಕ್ಷ ಏನು ಅಂತ ಅನ್ನೋದನ್ನು ಆ ಮುಂದಿನ ಭಾಗದಲ್ಲಿ ನೋಡೋಣ. ಈಗೇನಾಗಿದೆ ಅಂತಂದರೆ ಇಷ್ಟೇ. ಏನು ಎರಡು ಅಂತಂತಂದರೆ, ಈ ಎರಡು ತತ್ವ ಅಂದರೆ ಅದ್ವೈತಕ್ಕೆ ಧಕ್ಕೆ ಬಂತು. ಎರಡು ತತ್ವ ಅಂತ ಹೇಳೋರು ಇದ್ದಾರೆ. ಏನ್ರಿ ನೋಡ್ರಿ, ಅಲ್ಲಿ ಬ್ರಹ್ಮ ಅಂತ ತಿಳಿರಿ, ಇಲ್ಲಿ ಇನ್ನೊಂದು ತತ್ವ ಅಂತ ತಿಳಿರಿ. ಅದು ಯಾವ ತತ್ವ ಬೇಕಾದ್ರೂ ಇರ್ಬೋದು, ಅಥವಾ ಹರಿ ಅಂತ ಇರ್ಬೋದು, ವಾಯು ಅಂತ ಇರ್ಬೋದು, ಇನ್ನೊಂದು ಏನು ಬೇಕಾದ್ರೂ ಇರ್ಬೋದು. ಒಟ್ಟಲ್ಲಿ ಎರಡು ತತ್ವ, ಎರಡು ಬೇರೆ ಬೇರೆ ಕಣ್ರಿ ಅಂತನ್ಬಿಟ್ರೆ ದ್ವೈತ ಬಂದ್ಬಿಡ್ತು. ಈ ಧಕ್ಕೆ ಸಿದ್ಧಾಂತಕ್ಕೆ ಧಕ್ಕೆ ಬಂದ್ಬಿಡ್ತು. ಆದ್ದರಿಂದ ಇವೆರಡೂ ಕೂಡ ಒಂದೇ ಎಂಬತಕ್ಕಂಥದ್ದು ಬಹಳ ಮುಖ್ಯ. ಆದರೆ ಇಲ್ಲಿ ಉಪಾಸನೆ ಮಾಡುವಾಗ ಇಲ್ಲಿ ಎರಡೂ ಒಂದೇ ಎಂಬುದಾಗಿ ಮಾಡಬೇಕೋ ಅಥವಾ ಬೇರೆ ಬೇರೆಯಾಗಿ ಮಾಡಬೇಕೋ ಅಂಬತಕ್ಕಂಥ ಒಂದು ಸಂದರ್ಭ ಇಲ್ಲಿ ಮಾತ್ರ ಏನು ಬೇರೆ ಬೇರೆಯಾಗಿ ತಿಳಿಯಬೇಕು. ಯಾಕೆ? ನಿಂತ್ಕೊಂಡಿರತಕ್ಕಂಥ ಗುರುವಿನ ಧರ್ಮ ಒಂದು, ಕುಳಿತುಕೊಂಡಿರತಕ್ಕಂಥ ಗುರುವಿನ ಧರ್ಮ ಇನ್ನೊಂದು. ಎರಡು ಅಲ್ಲಿಗೆ ಸೀಮಿತ ಅಷ್ಟೆ. ಈಗ ಊಟ ಮಾಡುವಾಗ ಕುಳಿತುಕೊಂಡು ಊಟ ಮಾಡಬೇಕು ಅಂತ ಧರ್ಮ ಇದೆ, ಗುರು ಅದನ್ನು ಮಾಡ್ತಾ ಇದ್ದಾನೆ, ಅದನ್ನು ಅನುಸರಿಸ್ಬೇಕು. ನಾವು ನಿಂತ್ಕೊಂಡು ಊಟ ಮಾಡಬಾರದು, ನಿಂತ್ಕೊಂಡು ಓಡಬೇಕು, ನಿಂತ್ಕೊಂಡು ಇನ್ನೊಂದು ಕೆಲಸ ಮಾಡಬೇಕು ಅಂತ ಇದೆ, ಆ ಕೆಲಸ ಕೂತ್ಕೊಂಡು ಮಾಡಬಾರ್ದು. ಹಾಗೆ ಅಲ್ಲಿಗೆ ಇಲ್ಲಿಗೆ ಅಂತ ಉದಾಹರಣೆ ಕೊಟ್ಟು ಬೇರೆ ಬೇರೆ ಅಂತ ಹೇಳ್ತಾರೆ. ಇದು ಎಲ್ಲಿ ಬೇರೆ ಅಂತ ಹೇಳ್ತಾರೋ, ಎಲ್ಲಿ ಒಂದು ಅಂತ ಹೇಳ್ತಾರೋ ಪೂರ್ತಿಯಾಗಿ ನೋಡಿದ ಹೊರತು ಏನೂ ಅರ್ಥ ಆಗೋದಿಲ್ಲ. ಇದು ಸ್ವಲ್ಪ ಇವೆಲ್ಲ ವಿಚಾರ ಭಾಗ, ಇದು ಬೇಜಾರಾಗ್ಬೋದು, ಆದರೆ ಬೇಜಾರಾಗಲ್ಲ ಅಂತ ತಿಳ್ಕೊಂಡಿದ್ದೀನಿ. ಈ ಭಾಷ್ಯ ಭಾಗನ ಈಗ ಇಷ್ಟೆಲ್ಲ ಆಯಿತು. ನಾಳೆ ದಿವಸ ಭಾಷ್ಯವನ್ನು ನೇರವಾಗಿ ಪ್ರವೇಶ ಮಾಡಿಬಿಡೋಣ. ಎಲ್ಲ ಗೊತ್ತಾಗಿದೆಯಲ್ಲ ನಮಗೆ, ನೇರವಾಗಿ ಪ್ರವೇಶ ಮಾಡಿಬಿಡೋಣ, ಬೇಗ ಮುಗಿದ್ಬಿಡುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.